ನಟರಾಜ್ ಗೌಡ್ರೆ, ದಿಲೀಪ್ ಅವರು ಹೇಳಿದ್ರು ಇಲ್ಲ ರೀ ಅಂಥದ್ದೇನೂ ಆಗಿಲ್ಲ. ಅಮೆರಿಕ ಏನಾದರೂ ಹೇಳಿಕೊಳ್ಬಹುದು, ಬಟ್ ಭಾರತ ತನ್ನ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳೋದ್ರಲ್ಲಿ ಎಲ್ಲೋ ಎಡವಿಲ್ಲ. ಭಾರತ ತನ್ನ ದೇಶಕ್ಕೆ ಸಮಸ್ಯೆ ಆಗೋ ರೀತಿಯಲ್ಲಿ ಎಲ್ಲೂ ಮಾಡಿಲ್ಲ. ಇಲ್ಲ, ದಿಲೀಪ್ ಅವ್ರ ಮಾತು ಸತ್ಯ ಆಗಿದ್ರೆ ಬಹಳ ಸಂತೋಷ ಆಗ್ತಾ ಇತ್ತು ಶೆಟ್ರೆ. ಆದ್ರೆ ವಾಸ್ತವ ಬೇರೆ ಇದೆ. ನಾವು ವಾಸ್ತವ ಬಿಟ್ಟು ಜಾಸ್ತಿ ದೂರದಲ್ಲಿ ನಾವು ಮಾತಾಡ್ತಾ ಇರೋದ್ರಿಂದ ಅದು ಆ ರೀತಿ ಅನ್ಸುತ್ತೆ ದಿಲೀಪ್ ಅವ್ರಿಗೆ. ಒಂದೇನಾಗಿದೆ, ಭಾರತದ ಸಾರ್ವಭೌಮತ್ವೇ. ಯಾಕಂದ್ರೆ ನಾವು ಭಾರತ ಏನು ದೇಶ, ಭಾರತ ಸಮಾಜವಾದಿ, ಜಾತ್ಯತೀತವಾದಿ, ಪ್ರಜಾಪ್ರಭುತ್ವ ದೇಶ. ಅಮೆರಿಕ ಸಾಮ್ರಾಜ್ಯಶಾಹಿ ಧೋರಣೆಯನ್ನ ತೋರ್ತಾ ಇದೆ. ಸಾಮ್ರಾಜ್ಯಶಾಹಿ ಧೋರಣೆಯನ್ನ ನಾವು ಮುಂಚೆಯಿಂದ ನೋಡ್ಕೊಂಡು ಬರ್ತಾ ಇದೀವಿ. ಅಮೆರಿಕ ಬರಾಕ್ ಒಬಾಮಾ ಇದ್ದಾಗ ಇರಾನ್ ಜೊತೆಗೆ ಯಾವ ರೀತಿ ಒಪ್ಪಂದವನ್ನು ಮಾಡ್ಕೊಂಡಿತ್ತು, ಅದನ್ನ ಟ್ರಂಪ್ ಬಂದು ಹೆಂಗೆ ಕಿತ್ತಾಕಿದ್ರು. ಅಮೆರಿಕ ಯಾವ ರೀತಿ 50% ಟ್ಯಾಕ್ಸ್ ನಮ್ಮ ಮೇಲೆ ಹಾಕಿ 25% ತಗೊಂಡ್ಬಂದು 18% ಟ್ಯಾಕ್ಸ್ ಇಳಿಸ್ತು. 3-3.5% ನಾವು ಮುಂಚೆ ಕೊಡ್ತಾ ಇದ್ದ ಟ್ಯಾಕ್ಸ್ ಈಗ 18% ಟ್ಯಾಕ್ಸ್ ಕೊಡಬೇಕಾಗಿದ್ದ ಪರಿಸ್ಥಿತಿ ಇದೆ. ಈಗಿರ್ಬೇಕಾದ್ರೆ ನಾವು ಅದು ನೇರವಾಗಿ ಸ್ಪಷ್ಟವಾಗಿ ನಿಮ್ಮ ರಿಲೇಷನ್ ಮುಂದುವರಿಬೇಕಾದ್ರೆ ನಾವು ಮುಂದಿನ ಯಥಾಸ್ಥಿತಿಯನ್ನು ಕಾಪಾಡ್ಕೋಬೇಕು ಅಂತ ಸ್ಪಷ್ಟ ನುಡಿಗಳಲ್ಲಿ ನರೇಂದ್ರ ಮೋದಿ ಅವರು ಸ್ಪಷ್ಟ ನುಡಿಗಳಲ್ಲಿ ಹೇಳ್ಬೇಕು. ನರೇಂದ್ರ ಮೋದಿ ಅವರು ಸ್ಪಷ್ಟ ನುಡಿಗಳಲ್ಲಿ ಹೇಳ್ತಾ ಇಲ್ಲ. US ಟ್ರೇಡ್ ಡೀಲ್ ನ ಅವ್ರು ಫಸ್ಟ್ ಟ್ವೀಟ್ ಮಾಡ್ತಾರೆ, ನಾವು ಆಮೇಲೆ ರಿಯಾಕ್ಟ್ ಮಾಡ್ತೀವಿ. ಅವರು ಪಾಕಿಸ್ತಾನ ಇಂಡಿಯಾದ ಸೀಸ್ ಫೈರ್ ನ ಅವ್ರು ಫಸ್ಟ್ ಘೋಷಣೆ ಮಾಡ್ತಾರೆ, ನಾವು ಆಮೇಲೆ ನೆಕ್ಸ್ಟ್ ಅದನ್ನ ಎಂಡೋರ್ಸ್ ಮಾಡೋ ರೀತಿಯಲ್ಲಿ ಬಿಹೇವ್ ಮಾಡ್ತೀವಿ. ಆ ರೀತಿ ಆಗಬಾರದು. ಇದೇನ್ ತೋರಿಸ್ತದೆ, ಪ್ರಪಂಚದಲ್ಲಿ ಏನ್ ತೋರಿಸ್ತದೆ, ಅಮೆರಿಕ ಮತ್ತೆ ಭಾರತ ಒಂದಾಗ್ಬಿಟ್ಟಿದೆ. ಅಮೆರಿಕ ಹೇಳಿದ್ದನ್ನ ಭಾರತ ಕೇಳ್ತಂದ್ರೆ ಇಡೀ ಪ್ರಪಂಚಕ್ಕೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಚಿಕ್ಕ ಚಿಕ್ಕ ದೇಶಗಳು ಭಾರತದ ಮೇಲೆ ಗೌರವವನ್ನ, ನಂಬಿಕೆಯನ್ನ ಬಹಳ ವರ್ಷಗಳಿಂದ ಇಟ್ಟಿದೆ. ಆ ನಂಬಿಕೆಗೆ ಧಕ್ಕೆ ಬರಬಾರದು, ಆ ವಿಶ್ವಾಸಕ್ಕೆ ಧಕ್ಕೆ ಬರಬಾರದು, ಅದನ್ನ ಹೇಳ್ತಾ ಇರೋದು. ಆಮೇಲೆ ನಾನು ಹೇಳಿದಲ್ಲ, ಇವತ್ತು ಅಮೆರಿಕ ಪರ್ಮಿಷನ್ ಕೊಡ್ತದೆ, 30 ದಿನ ನಮ್ಗೆ ಅನುಮತಿ ಕೊಡ್ತೀವಿ ಅಂತ ಹೇಳೋದಲ್ಲ, ಅದು ಬಹಳ ಹೀನಾಯವಾದ ಪರಿಸ್ಥಿತಿಯನ್ನ ತೋರಿಸ್ತದೆ. ಈಗ ಇದಕ್ಕೆ ಸ್ಪಷ್ಟವಾಗಿ ಹೇಳ್ಬೇಕು, ನೀನ್ ಯಾರಯ್ಯ ಪರಿಸ್ಥಿತಿ ನಮ್ಗೆ ಅನುಮತಿ ಕೊಡ್ಲಿಕ್ಕೆ ಅಥವಾ ಕೊಡ್ಲದಕ್ಕೆ? ನಾವು ಎಲ್ಲರ ಜೊತೆ ನಾವು ವಿಶ್ವಾಸದಲ್ಲಿದ್ದೀವಿ. ನಿನ್ನ ಮಾತಿನ ನಾವು ನಡೆಯೋದಿಲ್ಲ ಅಂತ ಸ್ಪಷ್ಟ ಮಾತುಗಳಲ್ಲಿ ನಾವ್ ಯಾಕೆ ಹೇಳ್ಬೇಕು, ರಿಯಾಕ್ಟ್ ಮಾಡ್ಬೇಕು ಅಂತ ಇರಬಾರ್ದು. ಯಾಕಂದ್ರೆ ಪ್ರಪಂಚ ನೋಡ್ತಾ ಇದೆ. ಇವತ್ತು ಅಮೆರಿಕದ ಜರ್ನಲಿಸ್ಟ್ ಕೂಡ ಯಾವ ರೀತಿಯಾಗಿ ನಮ್ಮ ಭಾರತದ ಪ್ರಧಾನಮಂತ್ರಿಯನ್ನ ಎಷ್ಟು ಹೀಯಾಳಿಸಿದ್ದಾರೆ ನಾವು ಸಾಮಾಜಿಕ ಜಾಲತಾಣ ನೋಡ್ತಾ ಇದೀವಿ. ಆ ರೀತಿ ಆಗಬಾರದು. ಅರ್ಥ ಆಯ್ತು ನಟರಾಜ್ ಗೌಡ್ರೆ. ದಿಲೀಪ್ ಅವರೇ, ನಟರಾಜ್ ಗೌಡ್ರು ಅದನ್ನ ಆ ಉದಾಹರಣೆಯನ್ನ ತೆಗೆದುಕೊಳ್ಳಿಲ್ಲ. ಮೋಸ್ಟ್ಲಿ ಅವ್ರು ನೆಕ್ಸ್ಟ್ ತೆಗೆದುಕೊಳ್ಳುವ ಸಾಧ್ಯತೆಗಳಿತ್ತು. ಸಮಯ ಕಡಿಮೆ ಇದೆ ಇರೋದ್ರಿಂದ ನಾನೇ ಕೇಳ್ತಾ ಇದ್ದೀನಿ. 2 ಉದಾಹರಣೆಗಳಿದ್ದಾವೆ. ಅಮೆರಿಕಾಗೆ ಚಾಲೆಂಜ್ ಹಾಕಿ ದಕ್ಕಿಸಿಕೊಂಡಂತ ಇಂದಿರಾ ಗಾಂಧಿ 71ರಲ್ಲಿ. ಆ ಉದಾಹರಣೆ ಕ್ಲಾಸಿಕ್ ಎಕ್ಸಾಂಪಲ್ ರೀ ನಮ್ಮ ಮುಂದೆ ಇರೋದು. ಅಮೆರಿಕವನ್ನು ಮೆಟ್ಟಿ ನಿಂತರು, ತಾನು ಹಿಡಿದ ಪಟ್ಟನ್ನು ಸಾಧಿಸಿದ್ರು. ಈಗ ನೋಡಿದ್ರೆ ಅಮೆರಿಕ ಹೇಳಿದನ್ನು ಕೇಳೋ ಸ್ಥಿತಿಯಲ್ಲಿದ್ದೀವಿ ಸರ್. ಅಮೇರಿಕಕ್ಕೆ ನೀವು ಗುಡ್ ಪಾಯಿಂಟ್ ಕೇಳಿದ್ರಿ. ಅಮೇರಿಕಕ್ಕೆ ಹೆದರ್ಕೊಂಡವ್ರು ಯಾರು ಅಂತಕ್ಕಂಥದ್ದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಇದೇ ಇಂದಿರಾ ಗಾಂಧಿ 1965ರಲ್ಲಿ ರೂಪಾಯಿಯ ಅಪಮೌಲೀಕರಣ ಮಾಡ್ತಾರೆ. ಅವತ್ತಿನ ರೂಪಾಯಿ $1ಗೆ $4.76 ಇರುತ್ತೆ. ಇವರು ಅಮೆರಿಕದ ಪ್ರೆಜರ್ಗಳಿಗಾಗಿ $7.50 ಅಪಮೌಲೀಕರಣ ಮಾಡ್ತಾರೆ. 36% ಅಪಮೌಲೀಕರಣ ಮಾಡ್ತಾರೆ. 1991ರಲ್ಲಿ. ಒಂದು ನಿಮಿಷ ಸರ್, ಪ್ಲೀಸ್ ಕೇಳಿಸ್ಕೊಳ್ಳಿ. ನೋಡಿ, ನೀವು ಮಾತಾಡ್ಬೇಕಾದ್ರೆ ನಾನು ಕೇಳಿಸ್ಕೊಂಡಿದ್ದೀನಿ. ನಟರಾಜ್ ಗೌಡ್ರೆ, ನೀವು ಮಾತಾಡ್ಬೇಕಾದ್ರೆ ನಾನು ಕೇಳಿಸ್ಕೊಂಡಿದ್ದೀನಿ. ದಯಮಾಡಿ ಡಿಸ್ಟರ್ಬ್ ಮಾಡೋ ಸರಿ ಅಲ್ಲ. ಒಂದ್ ನಿಮಿಷ ನೀವು ಸತ್ಯ ಕೇಳಿಸ್ಕೊಳ್ತಕ್ಕಂಥ ಧೈರ್ಯ ಮಾಡಿ, ದಯಮಾಡಿ. ನಟರಾಜ್ ಗೌಡ್ರೆ, ನಂತರ ಅವಕಾಶ ಕೊಡ್ತೀನಿ ನಿಮಗೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನೋಡಿ, ಅದೇ ರೀತಿ 1991ರಲ್ಲಿ PV ನರಸಿಂಹರಾವ್ ಅವರ ಸರ್ಕಾರ, ಅವತ್ತು ಭಾರತ ದೇಶದ ಆರ್ಥಿಕತೆ ಬಹಳ ಹದಗೆಟ್ಟೋಗಿರ್ತದೆ. ಅವತ್ತು ಅಮೆರಿಕ ಹೇಳುತ್ತೆ, ನೀವು ರೂಪಾಯಿ ಅಪಮೌಲೀಕರಣ ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೊಳ್ಳೆ ಅವಕಾಶ ಮಾಡ್ಕೊಡ್ತೀವಿ ಅಂತ. 20% ರೂಪಾಯಿಯನ್ನು ಅಪಮೌಲೀಕರಣ ಮಾಡ್ತಾರೆ. ಅದ್ರ ಜೊತೆಗೆ ಸರ್, ಇವರು ಇದೇ ರೀತಿ 2007ರಲ್ಲಿ ಅಜ್ಮಲ್ ಕಸಬ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಪಾಕಿಸ್ತಾನದಿಂದ ಬಂದು ಭಾರತದ ಮೇಲೆ ಅಟ್ಯಾಕ್ ಮಾಡ್ತಾನೆ. ಸ್ವತಃ ನಾನು ಪಾಕಿಸ್ತಾನದ ತಪ್ಪಿಕೊಳ್ತಾನೆ. ಇದು ನಾನು ಹೇಳಿರ್ತಕ್ಕಂಥದ್ದಲ್ಲ ಸರ್. ಇವರ ಪಿ ಚಿದಂಬರಂ ಒಪ್ಕೊಂಡ್ರು. ಏನ್ ಹೇಳಿದ್ದು, ಅವತ್ತು ಅಮೆರಿಕದ ಪ್ರೆಜರ್ಗೆ ಒಳಗಾಗಿ ನಮ್ಮ ಸೈನ್ಯ ಸರ್ವಸನ್ನದ್ಧವಾಗಿತ್ತು, ಅವ್ರಿಗೆ ಅಟ್ಯಾಕ್ ಮಾಡಕ್ ನಾವು ಎದುರ್ಕೊಂಡು ಅಂತ ಹೇಳಿದ್ರು. ಸರಿ ದಿಲೀಪ್ ಅವರೇ, ಸರ್ವಶಕ್ತ ಸರ್ಕಾರ ತಾನೆ, ಸರ್ವಶಕ್ತ ನಾಯಕ ತಾನೆ ನಿಮ್ಮವರು. ಸರ್ವಶಕ್ತ ಇದೇ ಪ್ರೋಕ್ರಾನ್ ಪರೀಕ್ಷೆ ಮಾಡಿದಾಗ ಅಮೆರಿಕ ನಿಮ್ಮ ದಿಗ್ಬಂಧನ ಹಾಕುತ್ತೆ ಅಂತ ಹಾಕ್ತೀವಿ ಅಂತ ಹೇಳ್ತಾರೆ. ಅವತ್ತು ಎದುರ್ಕೊಳ್ಳಿಲ್ಲ. ಪ್ರೋಕ್ರಾನ್ ಒಳಗೆ ಅಣು ಪರೀಕ್ಷೆ ಮಾಡ್ತೀವಿ. ಇಡೀ ಪ್ರಪಂಚದಲ್ಲಿ ಇವತ್ತು ಭಾರತ ಕಂಡ್ರೆ ಯಾಕೆ ಎದುರ್ಕೊತಾ ಇದ್ದಾರೆ ಅಂತಂದ್ರೆ, ನಮ್ಮ ಹತ್ರ ಇರ್ತಕ್ಕಂಥ ಅಣು ಬಾಂಬ್, ಅದಕ್ಕೆ ಎದುರ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಸ್ವತಃ ಅಮೆರಿಕ ಪಾಕಿಸ್ತಾನದ ಪರವಾಗಿ ನಿಂತ್ಕೊಳ್ಳುತ್ತೆ, ಕೇರ್ ಮಾಡೋದಿಲ್ಲ. ಅದಿರ್ಲಿ ಸರ್, S-400 ನಿಮಗೆ ಗೊತ್ತಿದೆ ಸರ್. ಅವರ ಕಾಲದನ್ನ ಉಲ್ಲೇಖಿಸೋದು ಉತ್ತರ ಆಗೋದಿಲ್ಲ. ಇನ್ನೊಂದೇ ಒಂದು ಸರ್, ಉತ್ತರ ಆಗೋದಿಲ್ಲ. ಕರೆಕ್ಟ್, ಅದನ್ನ ಒಪ್ಕೊಳ್ತೀನಿ. S-400 ನೀವು ರಷ್ಯಾದಿಂದ ಖರೀದಿ ಮಾಡೋದ್ರ ಮೇಲೆ ದಿಗ್ಬಂಧನ ಆಗ್ತೀವಿ ಅಂತ ಹೇಳಿದ್ರು. S-400 ಅನ್ನ ಖರೀದಿ ಮಾಡ್ತೀವಿ, ರಷ್ಯಾ ಜೊತೆ ನಾವು ಸಂಬಂಧಗಳನ್ನ ಇಟ್ಕೊಂತೀವಿ. ನಮಗೆ ಅಮೆರಿಕ, ರಷ್ಯಾ, ಇರಾಕ್, ಇರಾನ್ ಇದು ಅಲ್ಲ. ನಮಗೆ ರಾಜತಾಂತ್ರಿಕ ಗೆಲುವು, ಆರ್ಥಿಕತೆಯ ಗೆಲುವು, ನಮ್ಮ ದೇಶದ ಅಭಿವೃದ್ಧಿಯ ಗೆಲುವು. ಇದು ಯಾರಿಗೆ ಎದುರ್ಕೊಳ್ತಕ್ಕಂಥ ಸರ್ಕಾರ ಇದ್ದಾಗ
ಮನಮೋಹನ್ ಸಿಂಗ್ ಅವರನ್ನ ಮೌನಮೋಹನ್ ಸಿಂಗ್ ಅಂತ ಟ್ರಾಲ್ ಮಾಡಿದವ್ರು ನೀವೇ ತಾನೆ? ಹೌದು. ಮತ್ತೆ ಈಗ ಯಾಕೆ ನರೇಂದ್ರ ಮೋದಿ ಅವರು ಹೌದು. ಇದೇ ನರೇಂದ್ರ ಮೋದಿ ಇದೇ ಮನಮೋಹನ್ ಸಿಂಗ್ ಅಲ್ವಾ ಮಾತಾಡಿದ್ರು? ಇದೇ ಮನಮೋಹನ್ ಸಿಂಗ್ ಪ್ರಧಾನಿ ಇದೇ ಮನಮೋಹನ್ ಸಿಂಗ್ ಪದೇ ಪದೇ ಅಮೆರಿಕ ಇದನ್ನ ಮಾಡ್ತಾ ಇದ್ರು ಕೂಡ ಒಂದು ಅಕ್ಷರ ಬರ್ತಾ ಇಲ್ಲ ನರೇಂದ್ರ ಮೋದಿ ಅವರ ಬಾಯಲ್ಲಿ. ಪ್ರಜೆಗಳಿಗಾಗಿ ನಾನು ಪಾಕಿಸ್ತಾನ ಮೇಲೆ ಯುದ್ಧ ಮಾಡಲಿಲ್ಲ ಅಂತ ಹೇಳಿ ಸ್ವತಃ ಒಪ್ಕೊಂಡಿದ್ದು ಪಿ ಚಿದಂಬರಂ. ನರೇಂದ್ರ ಮೋದಿ ಅಲ್ಲಿ ಮಾತಾಡ್ತಿದ್ದಾರೆ. ಪ್ರಜೆಗಳಿಗಾಗಿಲ್ಲ, ಯಾರ ಪ್ರಜೆಗೂ ಅಮೆರಿಕ ಸೀಸ್ ಫೈರ್ ಮಾಡಿಲ್ಲ, ಪಾಕಿಸ್ತಾನದ ಪರ ಅಮೆರಿಕ ಇದ್ದಿದ್ದು ಅಮೆರಿಕ ಯುದ್ಧ ವಿರಾಮ ಮಾಡಿಲ್ಲ ಅಂತ ಮೋದಿ ಅವರು ಹೇಳಿದ್ರ? ಸರ್, ಮೋದಿ ಅವರು ಹೇಳಿದಂತ ಅಮೆರಿಕ ನರಿಹಾಟವನ್ನ ಮೊದಲು ಅಮೆರಿಕ ಹೇಳಿದ್ದನ್ನು ನಾವು ಕೇಳಲ್ಲ, ಮೋದಿ ಅವರು ಹೇಳಿದ್ರ? ಪ್ಲೀಸ್ ನೋಡಿ, ಸ್ಟೇಟ್ಮೆಂಟ್ ಇದ್ರೆ ತೋರಿಸಿ. ಅಮೆರಿಕ ಮೊದಲಿಂದಲೂ ನರಿಹಾಟ ಆಡ್ತಾ ಇದೆ. ಅವ್ರು ಯಾವಾಗ್ಲೂ ಪಾಕಿಸ್ತಾನ ಪರನೇ ನಿಂತ್ಕೊಂಡಿದ್ದಾರೆ. ಪಾಕಿಸ್ತಾನಕ್ಕೆ ನಾವು ಮಾತಾಡಿ ಅಂತ ಹೇಳ್ತಾರೆ. ಮಾತಾಡಿ, ಮಾತಾಡಿ ಅದನ್ನ. ಟ್ರಂಪ್ ದಿಲೀಪ್ ಅವರು ಮಾತಾಡೋದಲ್ಲ, ನಾಯಕರನ್ನ ಮಾತಾಡೋ ಕೇಳಿ. ನರೇಂದ್ರ ಮೋದಿ ಅವರು ಮಾತಾಡ್ತೀವಿ, ಅದಕ್ಕೆ ಉತ್ತರ ಕೊಡ್ತೀವಿ. ನೋಡಿ, ನಮ್ದು ಪ್ರಜಾಸತ್ತಾತ್ಮಕ ರಾಷ್ಟ್ರ, ನಮ್ದು ಇಂಡಿಪೆಂಡೆಂಟ್ ನೇಷನ್, ನಮ್ದು ರಿಪಬ್ಲಿಕ್ ಕಂಟ್ರಿ. ನಾವು ಯಾರೋ ಒಬ್ಬ ಹೇಳಿಕೆ ಕೊಡ್ತಾನೆ, ನಾನು ನಿಲ್ಸ್ಬಿಟ್ಟೆ ಯುದ್ಧ ನಿಲ್ಸ್ಬಿಟ್ಟೆ. ಮನಮೋಹನ್ ಸಿಂಗ್ ಅವರಿಗೂ ಅದು ಅಪ್ಲೈ ಆಗ್ತಿತ್ತು. ಮನಮೋಹನ್ ಸಿಂಗ್ ಅವರಿಗೂ ಅಪ್ಲೈ ಆಗ್ತಿತ್ತು. 10 ವರ್ಷ ನರೇಂದ್ರ ಮೋದಿಯನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಉಗ್ರಗಾಮಿ ನರೇಂದ್ರ ಮೋದಿಯನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಕೆಲಸವನ್ನ ಮಾಡಲಿಲ್ಲ. ನರೇಂದ್ರ ಮೋದಿ ಮೇಜರ್ ಅಟ್ಯಾಕ್ ಆಗಿದೆ. ತಾಕತ್ತು ಮೋದಿ, ಮೋದಿ ತಾಕತ್ತು, ಅದಕ್ಕೆ ನುಗ್ಗೊಡ್ತಿದೀವಿ. ಇವ್ರೇನ್ ಮಾಡಿದ್ದಾರೆ? ಅಮೆರಿಕ ದಿಗ್ಬಂಧನ ಹಾಕುತ್ತೆ ಅಂತ ಹೇಳಿ ಅಣು ಪರೀಕ್ಷೆ ಮಾಡಿದ್ರೆ ಕೂತ್ಕೊಂಡಿದ್ರು. ಇನ್ನೊಂದು 1965ರಲ್ಲಿ ನೀವು ತಿಳ್ಕೊಬೇಕು ಸರ್, ನಿಮ್ಗೆ ಈ ಪಾರ್ಥೇನಿಯಂ ಗಿಡ ಅಂತ ನಿಮಗೆ ಗೊತ್ತಿದೆ ಸರ್? ಈ ಪಾರ್ಥೇನಿಯಂ ಗಿಡ ಈ ದೇಶಕ್ಕೆ ಹೆಂಗ್ ಬಂತು ಸರ್? ಅಮೆರಿಕದಲ್ಲಿ ಭಾರತ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ, ಅಮೆರಿಕದಲ್ಲಿ ಹೋಗಿ ಪ್ರಾಣಿಗಳಿಗೆ ಗೋಧಿಯನ್ನ ಭಿಕ್ಷೆ ಬೇಡ್ತಕ್ಕಂಥ ಪರಿಸ್ಥಿತಿ ಇತ್ತು. ಅವರ ಕಾಲದ ಉದಾಹರಣೆಗಳನ್ನ ಕೊಟ್ಟು ಭಿಕ್ಷೆ ಬೇಡ್ತಕ್ಕಂಥ ಪರಿಸ್ಥಿತಿ ಇತ್ತು. ಆ ಪರಿಸ್ಥಿತಿ ಇವತ್ತಿಲ್ಲ. ನೀವು ಮಾಡೋದನ್ನ ನಾನು ಕೇಳಿದ್ದೇನು, ಯಾಕೆ ನರೇಂದ್ರ ಮೋದಿ ಅವರು ಮಾತಾಡ್ತಿಲ್ಲ? ನಾವು ಯಾರ ಮುಲಾಜಿಗೂ ಒಳಗಾಗೋದಿಲ್ಲ. ಈ ಯುದ್ಧದಲ್ಲೂ ನಾವಿಲ್ಲ. ಈ ಯುದ್ಧದಲ್ಲೂ ನಾವಿಲ್ಲ. ಈ ಯುದ್ಧದಲ್ಲೂ ನಾವಿಲ್ಲ. ನಮ್ಗೆ ಇರಾನು ಬೇಕು, ರಷ್ಯಾನು ಬೇಕು, ಅಮೆರಿಕನು ಬೇಕು, ಸೌದಿ ಅರೇಬಿಯಾನು ಬೇಕು. ಆಯಿಲ್ ವಿಚಾರದಲ್ಲಿ ಮಾತಾಡಿ, ಅಮೆರಿಕದ ಬೆದರಿಕೆ ವಿಚಾರದಲ್ಲಿ ಮಾತಾಡಿ. ಈಗ ಇದೇ ಆಪರೇಷನ್ ಸುಂದರ ವಿಚಾರದಲ್ಲಿ ಯುದ್ಧ ನಿಲ್ಲಿಸ್ತು ಅಂತಂದ್ರು, ಅವತ್ತು ಭಾರತ ಬಂದು ಕ್ಲಾರಿಟಿ ಕೊಡ್ತಾರೆ. ಮೌನವಾಗಿ ನಮ್ಮ ಕೆಲಸ ನಡೀತಾ ಇದೆ ಅಂತ ಈಗ ಪ್ರಪಂಚ ನೋಡ್ತಾ ಇದೆ. ನೀವು ಚುನಾವಣಾ ಪ್ರಚಾರ ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅನ್ನೋರು ನರೇಂದ್ರ ಮೋದಿಗೆ ಟ್ರಂಪ್ ದಿನ ಟ್ರೋಲ್ ಮಾಡ್ತಾ ಇದ್ದಾರೆ, ಅಷ್ಟು ಅವಮಾನ ಮಾಡ್ತಾ ಇದ್ದಾನೆ. ನಾನು ಮೌನವಾಗಿರ್ತೀನಿ, ಮೌನವಾಗಿ ಉತ್ತರ ಕೊಡ್ತೀನಿ ಅಂದ್ರೆ ನಾಚಿಕೆಗೇಡು. 56 ಇಂಚ್ ಎದೆ ಎಲ್ಲೋಗ್ತದೆ, ವಿಶ್ವಗುರು ಎಲ್ಲೋಗ್ತದೆ, ಭಾರತದ ಘನತೆ ಏನಾಗ್ತದೆ? ನೀವು ವೈಯಕ್ತಿಕ ಘನತೆ ನಿಮ್ದು ಏನಾದ್ರು ಹಾಳಾಗೋಗ್ಲಿ, ಭಾರತದ ಘನತೆ ಇದೆಯಲ್ಲ, ಭಾರತದ ಪ್ರಧಾನಮಂತ್ರಿ ನೀವು. ಭಾರತ ಪ್ರಧಾನಮಂತ್ರಿಯನ್ನ ಟ್ರಂಪ್ ಟ್ರೋಲ್ ಮಾಡಿದ್ರೆ, ಭಾರತದ ಸಾರ್ವಭೌಮತ್ವ ಮೇಲೆ ಟ್ರಂಪ್ ದಾಳಿ ಮಾಡಿದ್ರೆ ಸುಮ್ನಿರ್ಲಿಕ್ಕಂತೂ ಬಿಜೆಪಿ ತರ ನಾವು ಸಾಧ್ಯ ಇಲ್ಲ. ನಾವು ಯಾವ ಸಮಯದಲ್ಲೂ 10 ವರ್ಷ ರಿಮೋಟ್ ರೀತಿ ಕುತ್ಕೊಂಡಿದ್ರು ಸರ್ ನಿಮ್ಮ ಪ್ರಧಾನಿ. ರಿಮೋಟ್ ರೀತಿ ಸೋನಿಯಾ ಗಾಂಧಿ ಅವರು ಹೇಳ್ದಂಗೆ ಕೇಳ್ಕೊಂಡು ಕುತ್ಕೊಂಡಿದ್ರು ಸರ್. ಆದ್ರೆ ಈ ಭಾರತದ ಅಲಿಪ್ತ ನೀತಿಗಳಿದಾವಲ್ಲ, ಭಾರತದ ಪಾಲಿಸಿಗಳಿದಾವಲ್ಲ, ನಿಮ್ಮ ಅಲಿಪ್ತ ನೀತಿಗೆ ಬೆಂಕಿ ಹಾಕ್ಬೇಕು ಸರ್. ನಿಮ್ಮ ಅಲಿಪ್ತ ನೀತಿ ಚೀನಾ ವಿರುದ್ಧಗೆ ಸೋಲ್ತೀರಿ ನೀವು. ಏನ್ ಅಲಿಪ್ತ ನೀತಿ ಏನ್ ಸರ್? ಇವ್ರ ಅಲಿಪ್ತ ನೀತಿ ಏನ್ ಹೇಳುತ್ತೆ? ನಾವು ಯಾವ ದೇಶದ ಜೊತೆ ಗುರುತಿಸ್ಕೊಳ್ಳೋದಿಲ್ಲ, ನಾವು ಶಾಂತಿಯಿಂದ ಇರ್ತೀವಿ ಅಂತಕ್ಕಂಥದ್ದು ಅಲಿಪ್ತ ನೀತಿನ ಬೆಂಕಿಗೆ ಹಾಕ್ಬೇಕು. ಇವ್ರ ಅಲಿಪ್ತ ನೀತಿನ ಶಾಂತಿಯ ಮಂತ್ರವನ್ನ ಪಠಿಸ್ತಕ್ಕಂಥ ಪರಿಸ್ಥಿತಿ ಭಾರತದಲ್ಲಿ ಮಾತಾಡಕ್ ಹೇಳ್ರಿ. ಪ್ರಧಾನಿ ಹತ್ರ, ಪ್ರಧಾನಿ ಅವ್ರ ಹತ್ರ ಮಾತಾಡಕ್ ಹೇಳಿ, ಒಂದು ಜವಾಬ್ ಕೊಡೋದಕ್ಕೆ ಹೇಳಿ, ಉತ್ತರ ಕೊಡೋದಕ್ಕೆ ಹೇಳಿ. ಇದೇ ಆಪರೇಷನ್ ಸಿಂಧೂರದಲ್ಲಿ ಮೋದಿ ಮಾತಾಡ್ತಾ ಇಲ್ಲ, ದೇಶ ಮಾತಾಡ್ತಾ ಇಲ್ಲ. ದಿಲೀಪ್ ಅವರ ಸಮಯ ಮೀರಿತು. ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ಧನ್ಯವಾದ. ಇದು ಇವತ್ತಿನ ಟ್ರೆಂಡಿಂಗ್ ಎಟ್ 10 ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.